ಈಗಾಗಲೇ ಕೂಡ ರಾಜ್ಯಾದ್ಯಂತ ಇರುವಂತಹ 6,000ಕ್ಕೂ ಹೆಚ್ಚು ಕಾಂಡಿಮೆಂಟ್ಸ್ ಬೇಕರಿ ಟೀ ಅಂಗಡಿಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ನಿಂದ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಈ ತಿಂಗಳು 21ನೇ ತಾರೀಕೊಳಗಾಗಿ ಸಂಪೂರ್ಣ ಹಣವನ್ನ ಪಾವತಿ ಮಾಡಬೇಕು ಅನ್ನುವಂತ ಒಂದು ಎಚ್ಚರಿಕೆ ಸೂಚನೆಗಳನ್ನು ಕೂಡ ಈಗಾಗಲೇ ಕಮರ್ಷಿಯಲ್ ಟ್ಯಾಕ್ಸ್ ನ ಅಧಿಕಾರಿಗಳು ನೀಡಿರುವಂತಹ ಹಿನ್ನೆಲೆಯಲ್ಲಿ ಕಾಂಡಿಮೆಂಟ್ಸ್ ನ ವ್ಯಾಪಾರಿಗಳೇನಿದ್ದಾರೆ ಅವರು 23ನೇ ತಾರೀಕಿನಿಂದ ಅಂದ್ರೆ 3 ದಿನಗಳ ಕಾಲ ಬೆಂಗಳೂರು ನಗರದಾದ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. 23ನೇ ತಾರೀಕು ರಾಜ್ಯಾದ್ಯಂತ ಇರುವಂತಹ ಎಲ್ಲ ಬೇಕರಿ, ಕಾಂಡಿಮೆಂಟ್ಸು, ಹೋಟೆಲ್ ಈ ತರದ ಎಲ್ಲದರಲ್ಲೂ ಕೂಡ ಹಾಲಿನ ಉತ್ಪನ್ನಗಳನ್ನ ಬಹಿಷ್ಕರಿಸಿ ವ್ಯಾಪಾರವನ್ನ ನಿಷೇಧಿಸುವಂತದ್ದು ಒಂದು. ಎರಡನೇದು 24ನೇ ತಾರೀಕು ಟೀ, ಸಿಗರೇಟು, ಗುಟ್ಕಾ ಇದೆಲ್ಲದರ ವ್ಯಾಪಾರವನ್ನು ಕೂಡ ಬಂದ್ ಮಾಡುವಂಥದ್ದು. 25ನೇ ತಾರೀಕು ಸಂಪೂರ್ಣವಾಗಿ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿರುವಂತಹ ಸಾವಿರಾರು ಅಂಗಡಿ ಮಾಲೀಕರ ಬಳಿ ತೆರಳಿ ಶೋಕಾಸ್ ನೋಟಿಸ್ ಬರ್ತಿರುವಂತಹ ಹಿನ್ನೆಲೆಯಲ್ಲಿ 25ನೇ ತಾರೀಕು ತಾವು ಸಂಪೂರ್ಣವಾಗಿ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು. 25ನೇ ತಾರೀಕು ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿ ಬೆಳಗ್ಗಿನಿಂದಲೇ ನಮ್ಮ ಜೊತೆಯಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ನಡೆಯುವಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅನ್ನೋಂತ ಒಂದು ಮನವಿ ಮತ್ತೆ ಕರಪತ್ರಗಳನ್ನು ಕೂಡ ಹಂಚ್ತಾ ಇರುವಂತದ್ದು. ಪ್ರತಿಯೊಬ್ಬ ಅಂಗಡಿ ಮಾಲೀಕರು ಕೂಡ ನಮಗೂ ಬಂದಿದೆ ಟ್ಯಾಕ್ಸ್, 15 ಲಕ್ಷ ಬಂದಿದೆ, 10 ಲಕ್ಷ ಬಂದಿದೆ, 20 ಲಕ್ಷ ಬಂದಿದೆ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಜೊತೆಯಲ್ಲಿ ರವಿ ಶೆಟ್ಟಿ ಬೈಂದೂರು ಅವರು ಕೂಡ ಇದ್ದಾರೆ. ಸರ್, ಏನ್ ಈ ಮನವಿ ಪತ್ರ, ಏನ್ ಹೇಳ್ತಿದ್ದಾರೆ ಅಂಗಡಿ ಮಾಲೀಕರು ಅಂತ, ತಮ್ಮ ಪ್ರತಿಭಟನೆ ಯಾವ ತರವಾಗಿರುತ್ತೆ? ಏನಂದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಅಭಿಯಾನಕ್ಕೆ ಬಹಳ ದೊಡ್ಡ ಯಶಸ್ಸು ಸಿಗ್ತಾ ಇದೆ. ಯಾಕಂದ್ರೆ ಪ್ರತಿಯೊಬ್ರು ಇದಂದ್ರೆ ಯಾವುದೇ ಹಣ ಕೊಟ್ಟು ಬರುವಂತ ಜನ ಅಲ್ಲ, ಇದು ಪ್ರತಿಯೊಬ್ರು ನೋವಿನ ಸಂಗಾತಿ. ಎಲ್ಲಿ ನಾವು ಯಾವ್ಯಾವ ಅಂಗಡಿಗಳಿಗೆ ಹೋಗ್ತಾ ಇದೀವಿ ಎಲ್ಲರೂ ಹೇಳ್ತಿರೋದಷ್ಟೇ, ನಾವು ನಿಂಬೆ ಹಣ್ಣು ಮಾರ್ತಾ ಇದೀವಿ, ಎಲೆ ಮಾರ್ತಾ ಇದೀವಿ, ಹಣ್ಣು ಮಾರ್ತಾ ಇದೀವಿ, ಗ್ರಂಥಿಗೆ ಮಾರ್ತಾ ಇದೀವಿ, ಇಂಥದಕ್ಕೆ ನಮ್ಗೆ ಲಕ್ಷ ಗಟ್ಟಲೆ ತೆರಿಗೆಯನ್ನು ಹಾಕಿದ್ದಾರೆ. ಇದನ್ನ ನಾವು ಖಂಡಿತವಾಗಿ ವಿರೋಧಿಸ್ತೀವಿ. ಇದನ್ನ ನಮ್ಗೆ ಕಟ್ಲಿಕ್ಕೆ ಆಗಲ್ಲ ಮತ್ತು ನಮ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ಅನ್ನೋ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತು ನಾವು ಅವರಿಗೆ ಮನವಿಯನ್ನು ಕೊಡ್ಬೇಕಂತ ಇದ್ದೀವೋ ಅದಕ್ಕಿಂತ ಮೊದಲು ಅವರೇ ಹೇಳ್ತಾ ಇದ್ದಾರೆ, ಇದು ನಮ್ಗೆ ಗೊತ್ತಿದೆ, ಇದು ನಮ್ಗೆ ಸಂಕಟ ಆಗಿದೆ, ನಮ್ಮ ಪರವಾಗಿ ನೀವು ಧ್ವನಿ ಎತ್ತಿದ್ರೆ ಬಹಳ ಸಂತೋಷ ಆಗ್ತಾ ಇದೆ, ನಾವು 25ನೇ ತಾರೀಕು ಸಂಪೂರ್ಣವಾಗಿ ಬರ್ತಿದ್ವಿ ಅಂತಾರೆ. ಮತ್ತೆ ಬೇಕರಿ, ಕಾಂಡಿಮೆಂಟ್ಸ್, ಹಾಲ್ನ ವ್ಯಾಪಾರಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ 23ನೇ ತಾರೀಕಿಂದ ಯಾವ ರೀತಿಯಲ್ಲಿರುತ್ತೆ ಪ್ರತಿಭಟನೆ 3 ದಿನಗಳ ಕಾಲ? 23ನೇ ತಾರೀಕಿಂದ ಅದೇ ಬೇಕರಿ ಅವರು ಸ್ವಯಂ ಇದರಲ್ಲಿ ಹೇಳ್ತಾ ಇದ್ದಾರೆ 23ನೇ ತಾರೀಕಿನಿಂದನೇ ಹಾಲು ಉತ್ಪನ್ನಗಳನ್ನ, ಯಾಕಂದ್ರೆ ಹಾಲು ಉತ್ಪನ್ನಗಳನ್ನ ಮಾರಿದ್ರಿಂದಾನೇ ನಮ್ಗೆ ಇಷ್ಟು ದೊಡ್ಡ ಒಂದು ತೆರಿಗೆ ಬಂದಿದೆ. ಅದರಿಂದ ಹಾಲು ಉತ್ಪನ್ನಗಳನ್ನ, ಕಾಫಿ, ಟೀಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿ, ಸ್ವಯಂ ಪ್ರೇರಿತವಾಗಿ ಸಂಪೂರ್ಣವಾಗಿ ಬಂದ್ ಮಾಡಿ 25ನೇ ತಾರೀಕು ನಡೆಯುವ ಹೋರಾಟದಲ್ಲಿ ನಾವು ಮಾತ್ರ ಅಲ್ಲ, ನಮ್ಮ ಪಕ್ಕದ ಅಂಗಡಿಯವರು ಮಾತ್ರ ಅಲ್ಲ, ಇಡೀ ನಮ್ಮ ಕುಟುಂಬಸ್ಥರೆಲ್ಲ ಬಂದು ಕೂತ್ಕೋತೀವಿ. ಅನಿರ್ದಿಷ್ಟವಾದ ಮುಷ್ಕರ ಆದ್ರೂ ಸರಿ, ನಮಗೆ ಇದು ಕಟ್ಲಿಕ್ಕೆ ಆಗೋದೇ ಇಲ್ಲ, ಪ್ರಾಣ ಬೇಕಾದ್ರೂ ಬಿಡ್ತೀವಿ, ಆಗೋದಿಲ್ಲ ಅನ್ನೋ ಒಂದು ಒಮ್ಮತದಿಂದ ಇದು ಮಾಡ್ತಾರೆ. ಅಂಗಡಿಯ ಮಾಲೀಕರು ಕೂಡ ನನ್ನ ಜೊತೆಲಿದ್ದಾರೆ. ಸರ್, ಕಾಂಡಿಮೆಂಟ್ಸ್ ಬೇಕರಿ ಮಾಲೀಕರಿಗೆ ಎಲ್ಲರಿಗೂ ಈಗಾಗಲೇ ಶೋಕಾಸ್ ನೋಟಿಸ್ ಬಂದಿರುವಂತದ್ದು, ತಮಗೂ ಕೂಡ ಕರಪತ್ರವನ್ನು ಕೊಟ್ಟಿದ್ದಾರೆ. ತಮಗೂ ಏನಾದ್ರೂ ಶೋಕಾಸ್ ನೋಟಿಸ್ ಬಂದಿದ್ಯಾ? ತಾವು ಈ ಪ್ರತಿಭಟನೆಯಲ್ಲಿ ಯಾವ ರೀತಿ ಭಾಗಿಯಾಗ್ತೀರಾ? ಈ ಬಂದ್ನಲ್ಲಿ ಸಹಕರಿಸ್ತೀರಾ? ಸರ್ ಹೇಳ್ದಂಗೆ 20ನೇ ತಾರೀಕು ನಾವು ಭಾಗಿಯಾಗ್ತೀವಿ. ಫ್ರೀಡಂ ಪಾರ್ಕ್ ಅಲ್ಲಿ ಸಭೆಗೆ ಪ್ರತಿಭಟನೆ ನಾವು ಮುಂದೆ ಬರ್ತೀವಿ. ತಮಗೂ ಏನಾದ್ರು ಶೋಕಾಸ್ ನೋಟಿಸ್ ಬಂದಿದೆ ಸರ್ ಕಮರ್ಷಿಯಲ್ ಟ್ಯಾಕ್ಸ್ ನಿಂದ? ನಮ್ಮ ಫಾದರ್ ಅಲ್ಲಿ ಹಾಸ್ಪಿಟಲ್ ಇದ್ದಾರೆ, ಅವ್ರಿಗೆ ಹೋಗಿದೆ ನೋಟಿಸ್. ತಾವು ಎಷ್ಟು ವರ್ಷದಿಂದ ವ್ಯಾಪಾರವನ್ನು ಮಾಡ್ತಿದ್ದೀರಾ, ಮತ್ತೆ ತಾವು ಆನ್ಲೈನ್ ಪೇಮೆಂಟ್ ನ ಮೂಲಕವಾಗಿ ವ್ಯಾಪಾರವನ್ನು ಮಾಡ್ತಿದ್ದೀರಾ ಅಂತ? ಮಾಡ್ತಾ ಇದೀವಿ, 22 ವರ್ಷದಿಂದ ಮಾಡ್ತಾ ಇದೀವಿ ಆನ್ಲೈನ್ ಪೇಮೆಂಟ್. ಪ್ರತಿಮಾ, ಇವಿಷ್ಟು ಕೂಡ ಇಲ್ಲಿರುವಂತಹ ಅಂಗಡಿ ಮಾಲೀಕರು ಹೇಳ್ತಾ ಇರುವಂತದ್ದು. ನಮಗೂ ಕೂಡ ನೋಟಿಸ್ ಬಂದಿರಬಹುದು, ನಮ್ಮ ತಂದೆಯವರು ಈ ಅಂಗಡಿಯಲ್ಲಿ ಇರ್ತಾರೆ, ಅವರ ಆಸ್ಪತ್ರೆಯಲ್ಲಿ ಇದ್ದಾರೆ. 25ನೇ ತಾರೀಕು ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡ್ತೀವಿ, ಬಂದ್ನಲ್ಲಿ ಭಾಗಿಯಾಗ್ತೀವಿ ಅನ್ನುವಂತ ಒಂದು ಮಾತುಗಳನ್ನು ಹೇಳ್ತಾ ಇರುವಂತದ್ದು.